ಒಮ್ಮೆ ಒಬ್ಬ ರಾಜ ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇರ್ತಾನೆ. ಏನೇ ಚಿಕಿತ್ಸೆ ನೀಡಿದ್ರೂ ಕೂಡ ಪ್ರಯೋಜನವೇ ಆಗ್ತಿರ್ಲಿಲ್ಲ. ಕೊನೆಗೊಬ್ಬ ಮಹಾವೈದ್ಯರು ನಿಮ್ಮ ರಾಜ್ಯದ ಪ್ರತಿ ಮನೆಯಿಂದ 1 ಹನಿ ಜೇನುತುಪ್ಪವನ್ನ ಸಂಗ್ರಹಿಸಿ ಅದನ್ನ ರಾಜನಿಗೆ ನೀಡಿದ್ರೆ ಆಗ ಅವರು ಗುಣಮುಖರಾಗ್ಬೋದು ಅಂತೇಳಿ ಹೇಳ್ತಾರೆ. ಇಡೀ ರಾಜ್ಯಕ್ಕೆ ಡಂಗುರವನ್ನ ಸಾರ್ತಾರೆ. ಪ್ರತಿ ಮನೆಯಿಂದ 1 ಹನಿ ಜೇನುತುಪ್ಪವನ್ನ ಸಂಗ್ರಹಿಸುವಂತ ಆದೇಶವನ್ನ ನೀಡ್ತಾರೆ. ಆದ್ರೆ ಆ ರಾಜ್ಯದ ಪ್ರಜೆಗಳೆಲ್ಲರೂ ತುಂಬಾ ಅಸಡ್ಡೆ ಮನೋಭಾವನೆಯಿಂದ ನಾನೊಬ್ಬ 1 ಹನಿ ಜೇನುತುಪ್ಪ ಹಾಕದಿದ್ರೆ ಏನ್ ಮಹಾ ವ್ಯತ್ಯಾಸ ಆಗ್ಲಿಕ್ಕಿದೆ ಅಂತೇಳಿ ಆಲೋಚನೆ ಮಾಡ್ತಾರೆ. ಈ ಮನೋಭಾವನೆ ಎಲ್ಲರಲ್ಲೂ ಇದ್ದ ಕಾರಣ ಯಾರು ಕೂಡ ಜೇನುತುಪ್ಪ ಹಾಕ್ಲಿಕ್ಕೆ ಮುಂದೆ ಬರುವುದಿಲ್ಲ. ಕೊನೆಯ ದಿನ ಇಟ್ಟಂತಹ ಮಡಿಕೆಯ ಮುಚ್ಚಳವನ್ನು ತೆಗೆದು ನೋಡಿದ್ರೆ ಅದರಲ್ಲಿ ಒಂದೇ 1 ಹನಿ ಜೇನುತುಪ್ಪ ಇರುವುದಿಲ್ಲ. ಸರಿಯಾದ ಸಮಯದಲ್ಲಿ ಚಿಕಿತ್ಸೆಯನ್ನು ನೀಡಲಿಕ್ಕಾಗದೆ ರಾಜನ ಸ್ಥಿತಿ ಇನ್ನೂ ಕೂಡ ಗಂಭೀರ ಆಗ್ತದೆ. ವಿಷಯ ಅಕ್ಕಪಕ್ಕದ ರಾಜಕ್ಕೆ ಗೊತ್ತಾಗಿ ಅವರೆಲ್ಲರೂ ಇದೇ ಸರಿಯಾದ ಸಮಯ ಅಂತ ಹೇಳಿ ರಾಜ್ಯದ ಮೇಲೆ ಆಕ್ರಮಣ ಮಾಡ್ತಾರೆ. ಆಗ ಪ್ರಜೆಗಳಿಗೆ ತಮ್ಮ ತಪ್ಪಿನ ಅರಿವಾಗ್ತದೆ. ಎಲ್ಲಿಯಾದ್ರೂ ಅವತ್ತು ನಾವು 1 ಹನಿ ಜೇನುತುಪ್ಪವನ್ನ ಕೊಡ್ತಿದ್ರೆ ಇವತ್ತು ನಮ್ಗೆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಅಂತ ಹೇಳಿ ಪಶ್ಚಾತ್ತಾಪ ಆಗ್ತದೆ. ಅದೇ ರೀತಿ ಈ ಚುನಾವಣೆಯಲ್ಲಿ ನನ್ನ 1 ವೋಟಿಂದ ಏನು ಮಹಾ ವ್ಯತ್ಯಾಸ ಆಗ್ಲಿಕ್ಕಿದೆ ಅಂತ ಯೋಚನೆ ಮಾಡ್ತೀರಿ. ಯಾಕಂತ ಹೇಳಿದ್ರೆ ನಿಮ್ಮ 1 ವೋಟ್ ಇಡೀ ದೇಶದ ದಿಕ್ಕನ್ನೇ ಬದಲಾಯಿಸ್ಬೋದು. ನಿಮ್ಮ 1 ವೋಟ್ ದೇಶದ ಭವಿಷ್ಯವನ್ನ ನಿರ್ಧಾರ ಮಾಡ್ತದೆ. ದೇಶದ ಭವಿಷ್ಯ ಅಂತ ಹೇಳಿದ್ರೆ ನಿಮ್ಮೆಲ್ಲರ ಭವಿಷ್ಯ. ಆದ್ರಿಂದ ಎಲ್ಲರೂ ಕೂಡ ತಪ್ಪದೆ ವೋಟ್ ಹಾಕಿ. ಯಾಕಂತ ಹೇಳಿದ್ರೆ ವೋಟಿಂಗ್ ಇಸ್ ನಾಟ್ ಜಸ್ಟ್ ಎ ರೈಟ್, ಇಟ್ ಈಸ್ ಆಲ್ಸೋ ಅವರ್ ಡ್ಯೂಟಿ.